ಹಾಗಿದ್ರೆ ಕಾಂತಾರ 2 ಚಿತ್ರಕ್ಕೆ ಎದುರಾದಂತಹ ಕಂಟಕ ಏನು? ಹೇರೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲೊಂದು ವಿವಾದ ಆಗುತ್ತೆ. ಶೂಟಿಂಗ್ಗೆ ಸ್ಫೋಟಕ ವಸ್ತುಗಳನ್ನ ಬಳಕೆ ಮಾಡಿದಂತಹ ಆರೋಪ. ಆ ಸ್ಫೋಟಕ ವಸ್ತು ಬಳಕೆ ಮಾಡಿದ್ದಾರೆ, ವನ್ಯಜೀವಿಗಳು ವಿಚಲಿತ ಆಗಿವೆ ಎನ್ನುವಂತಹ ಆರೋಪ ಕೇಳಿಬಂತು. ಅರಣ್ಯಾಧಿಕಾರಿಗಳು ಹಾಗಾಗಿ ಶೂಟಿಂಗ್ ಸ್ಥಳಕ್ಕೆ ತೆರಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. 2024ರಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತಹ ವಾಹನ ಪಲ್ಟಿ ಆಯಿತು. ಅಂದ್ರೆ ಒಂದು ಈ ಸ್ಫೋಟಕ ವಸ್ತುಗಳನ್ನ ಶೂಟಿಂಗ್ಗೆ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಎದುರಿಸಬೇಕಾಯಿತು ತಂಡ. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಎಚ್ಚರಿಕೆ ಕೊಡ್ತಾರೆ. ಅದೊಂದು ವಿವಾದ. ಆದರೆ ಮತ್ತೊಂದು ಆಘಾತ ಆಗಿದ್ದು 2024ರಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತಹ ಮಿನಿ ಬಸ್ ಪಲ್ಟಿಯಾಗಿ ಹಲವು ಕಲಾವಿದರು ಗಾಯಗೊಂಡಿದ್ರು. ಇನ್ನು 2023ರಲ್ಲೂ ಕಾಂತಾರ 2 ಸಿನಿಮಾಗೆ ತುಳುನಾಡಿನಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಈ ರೀತಿ ಸಾಕಷ್ಟು ವಿರೋಧಗಳನ್ನ ಎದುರಿಸಬೇಕಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಈಗ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಕಾಂತಾರ ಪ್ರೀಕ್ವೆಲ್ನ ಸಂಭ್ರಮದಲ್ಲಿದ್ರು. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ರಿಷಬ್, ಆದ್ರೆ ಒಂದಾದ ಮೇಲೊಂದು ಸವಾಲುಗಳು, ಕಂಟಕಗಳು, ಸಂಕಷ್ಟಗಳು ಅವರನ್ನ ಕಾಡ್ತಾ ಇವೆ. ಈಗ ದೈವ ಕೂಡ ಎಚ್ಚರಿಕೆ ಜೊತೆಗೆ ಅಭಯವನ್ನ ನೀಡಿದೆ. ಒಟ್ಟಾರೆ ನಾವು ಕಾಂತಾರ ಪ್ರೀಕ್ವೆಲ್ನ ವಿಷಯಕ್ಕೆ ಬರೋದಾದ್ರೆ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಎದುರಾದಂತಹ ಸಂಕಷ್ಟಗಳು, ಸವಾಲುಗಳು ಏನೇನು ಅಂತ? ಅಫ್ಕೋರ್ಸ್ ಪ್ರತಿಮಾ, ಕಾಂತಾರ 2 ಶುರು ಆಗೋವಾಗಲೇ ದೈವದ ನೇಮ ನುಡಿದಿತ್ತು. ಅಂದರೆ ನಿನಗೆ ಹೆಜ್ಜೆ ಹೆಜ್ಜೆಗೂ ಕಂಟಕಗಳು ಎದುರಾಗುತ್ತೆ, ಅಡ್ಡಿ ಆತಂಕಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನೀನು ಎಲ್ಲವನ್ನ ಎದುರಿಸಿ ನೀನು ಈ ಸಿನಿಮಾವನ್ನು ಮುಗಿಸ್ತೀಯ, ನಾನು ನಿನಗೆ ಅಭಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಂತಾರ ಪಾರ್ಟ್ 2 ಶುರು ಆಗೋವಾಗಲೇ ದೈವದ ನೇಮಕ್ಕೆ ಪೂಜೆ ಸಲ್ಲಿಸಿನೇ ರಿಷಬ್ ಶೆಟ್ಟಿ ಮಾಡಿದ್ದಂಥದ್ದು. ಆವಾಗ ದೈವ ನುಡಿದಿತ್ತು ಈ ಒಂದು ವಿಷಯವನ್ನು. ಅದೇ ರೀತಿ ಆಗ್ತಿರೋವಂಥದ್ದು. ಅಂದರೆ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಕಾಂತಾರ ಪಾರ್ಟ್ 2ಗೆ ಬರ್ತಿರೋವಂಥದ್ದು. ಅಫ್ಕೋರ್ಸ್ ಅವರು ಇಲ್ಲೆಲ್ಲೂ ಶೂಟಿಂಗ್ ಮಾಡ್ತಾ ಇಲ್ಲ, ಬೆಂಗಳೂರಿನಲ್ಲೇ ಮಂಗಳೂರಿನಲ್ಲಿ ಅವರು ಪ್ಲೇಸ್ ಏನಿದೆ ಕೆರಾಡಿ, ಸೊ ಅಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಿಷಬ್ ಶೆಟ್ಟಿ ಅವರು ಸೆಟ್ ಹಾಕಿ ಶೂಟಿಂಗ್ ಮಾಡ್ತಿದ್ದಾರೆ. ಯಾವ ಒಂದು ವಿಷಯವೂ ಕೂಡ ಅಂದರೆ ಕಾಂತಾರ 2 ಈಗ ಬರೀ ಕರ್ನಾಟಕದ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಇಡೀ ಪ್ಯಾನ್ ಇಂಡಿಯಾ ಈ ಸಿನಿಮಾಗೋಸ್ಕರ ಪ್ರೇಕ್ಷಕರು ಎದುರು ನೋಡ್ತಿರುವಂಥದ್ದು. ಹೀಗಾಗಿ ತುಂಬ ಸೀಕ್ರೆಟ್ ಆಗಿ, ರಹಸ್ಯವಾಗಿ ಈ ಸಿನಿಮಾದ ಒಂದಿಷ್ಟು ಏನು ಬಿಟ್ಕೊಡದೆ ರಿಷಬ್ ಅವರು ಶೂಟಿಂಗ್ ಮಾಡ್ತಿರುವಂಥದ್ದು ಮಂಗಳೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಸೊ ಹೀಗಾಗಿ ಒಂದಷ್ಟು ಈಗ ಅಡ್ಡಿ ಆತಂಕಗಳು ಎದುರಾಗ್ತಿರೋದು. ಫಸ್ಟ್ ಅವ್ರಿಗೆ ಒಂದು ಕಂಟಕ ಎದುರಾಗಿದ್ದೆ ಅಲ್ಲಿನ ತುಳು ನಾಡಿನ ಜನರಿಂದ. ಯಾಕಂದ್ರೆ ದೈವಕ್ಕೆ ಈ ರೀತಿ ಸಿನಿಮಾಗಳು ಮಾಡೋದ್ರಿಂದ ಎಲ್ಲಂದ್ರಲ್ಲೇ ದೈವಾರಾಧನೆ ಮಾಡ್ತಿದ್ದಾರೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಮಂಗಳೂರಿನಲ್ಲಿ ಬಿಟ್ಟು. ಸೊ ಈಗ ಅಲ್ಲಿ ಒಂದು ನಿಯಮಗಳನ್ನು ಏನೆಲ್ಲ ಇರುತ್ತೆ ಆ ಒಂದು ದೈವಾರಾಧನೆ ಮಾಡಬೇಕಿದ್ರೆ ಅದನ್ನೆಲ್ಲ ಸರಿಯಾಗಿ ಪಾಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ವಿರೋಧಗಳು ಕೇಳಿಬಂದಿತ್ತು. ಸೊ ಈ ಪಾರ್ಟ್ 2 ಬರೋದೇ ಬೇಡ ಅಂತ ಹೇಳ್ಬಿಟ್ಟು ತುಳುನಾಡಿನ ಜನರು ಈ ಸಿನಿಮಾಗೆ ಬ್ಯಾನ್ ಮಾಡೋದಕ್ಕೆ ಅವರೊಂದಷ್ಟು ಪ್ರತಿಭಟನೆ, ಹೋರಾಟ ಎಲ್ಲವೂ ಕೂಡ ಆಯಿತು. ಸೊ ಅದಾದ ನಂತರ ರಿಷಬ್ ಅವರು ಎಲ್ಲವನ್ನ ಅಂದರೆ ಎಲ್ಲರ ಜೊತೆ ಮಾತನಾಡಿ ಒಂದಷ್ಟು ಚರ್ಚೆ ಮಾಡಿ, ಇಲ್ಲ ನಾನು ಯಾವುದೇ ರೀತಿ ಅವಮಾನ ಮಾಡೋದಿಲ್ಲ ಪಂಜುರ್ಲಿ ದೈವಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದೆ ಸಾಗಿದ್ರು, ಮುಂದೆ ಹೆಜ್ಜೆ ಇಟ್ಟರು. ಆದರೆ ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಒಂದು ಅಡ್ಡಿಗಳು ಬರ್ತಿರೋವಂಥದ್ದು. 2003ರಲ್ಲಿ ಏನು ಅಲ್ಲಿ ತುಳುನಾಡಿನ ಜನರೇ ಈ ಒಂದು ಸಿನಿಮಾಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ, ಅದಾದ ನಂತರ ಹೇರೂರು ಗ್ರಾಮದ ಬಳಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಂದ್ರೆ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಶೂಟಿಂಗ್ಗೆ ಹೋಗ್ತಿರ್ಬೇಕಿದ್ರೆ ಮಿನಿ ಬಸ್ ಪಲ್ಟಿಯಾಗಿ ಅಪಘಾತ ಆಗುತ್ತೆ. ಸೊ ಒಂದು 6 ಜನಕ್ಕೆ ಗಂಭೀರವಾದ ಗಾಯ ಕೂಡ ಆಗಿರುತ್ತೆ. ಅದಾದ ನಂತರ ಇನ್ನೊಂದೇನು ಅಂತಂದ್ರೆ ಲೈಕ್ ಪಾರ್ಟ್ 2 ಲೈಕ್ ಅಂದ್ರೆ ನಿಜ ಮಂಗಳ, ಸಾಕಷ್ಟು ಅಡೆತಡೆಗಳಿವೆ. ಅದನ್ನ ಹೇಗೆ ಎದುರಿಸ್ತಾರೆ ರಿಷಬ್ ಅನ್ನೋದು ಈಗ ಕುತೂಹಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.